ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಯುಗಾದಿಗೆ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ತಂಪಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಹಾಗೆ ಒಂದು 10 ನಿಮಿಷದಲ್ಲಿ ಮನೇಲಿ ಇರ್ತಕ್ಕಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತುಂಬಾ ಹೆಲ್ದಿಯಾಗಿ ಆರೋಗ್ಯಕರವಾಗಿರ್ತಕ್ಕಂಥ ತಂಪಾದ ಪಾನೀಯವನ್ನು ಅಥವಾ ಬೇವು ಬೆಲ್ಲನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಬೇವು ಬೆಲ್ಲ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಜೋಡಿಸಿಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ಒಂದು ಕೂಡ ಮರೆಯೋದಿಲ್ಲ. ಮೊದಲಿಗೆ ನಾನಿಲ್ಲಿ ಒಂದು 2 ಗಂಟೆ ಮುಂಚಿತವಾಗಿ ಈ ರೀತಿ ಡ್ರೈ ಫ್ರೂಟ್ಸು, ನಿಮಗೆ ಯಾವುದು ಇಷ್ಟನೋ ಡ್ರೈ ಫ್ರೂಟ್ಸು, ಆ ಎಲ್ಲ ಡ್ರೈ ಫ್ರೂಟ್ಸ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು 2 ಗಂಟೆ ಮುಂಚಿತವಾಗಿ ಈ ರೀತಿ ನೆನೆಸಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ನೆಂದಿರಬೇಕು ಡ್ರೈ ಫ್ರೂಟ್ಸು. ಹಾಗೆ ಈ ಡ್ರೈ ಫ್ರೂಟ್ಸ್ನ ಪ್ರಮಾಣ ಇಂತಿಷ್ಟೇ ಬೇಕು ಅಂತ ಏನಿಲ್ಲ. ನಿಮಗೆ ಜಾಸ್ತಿ ಸೇರೋದಾಯಿತು ಅಂತಂದರೆ ಜಾಸ್ತಿ, ಅಂದರೆ ಒಂದು 3 ಅಥವಾ 4 ಗೋಡಂಬಿ ಪೀಸ್ಗಳು, ಬಾದಾಮ್ ಪೀಸ್ಗಳನ್ನ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ನೆನೆಸಾಕೊಳ್ಳಿ. ಅದ್ರ ಜೊತೆಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು, ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಾಕಿದ್ದೀನಿ. ಹಾಗೆ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿನ ಕೂಡ 1 ಸ್ಪೂನ್ ಆಗುವಷ್ಟು ತುರಿದಿಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು, 1 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ. ಹಾಗೆ 1/4 ಬಟ್ಲಾಗುವಷ್ಟು ಇಲ್ಲಿ ಬೆಲ್ಲನ ನಾನು ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬಟ್ಲಾಗುವಷ್ಟು ಪುಟಾಣಿ ಅಥವಾ ಹುರುಗಡಲೆ ಪೌಡರ್ನ ನೈಸಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಹುರುಗಡಲೆ ಪೌಡ್ರು ನೈಸ್ ಆಗಿರಬೇಕು. ಎಷ್ಟು ನೈಸ್ ಆಗಿರುತ್ತೋ ಅಷ್ಟು ನಾವು ಮಾಡ್ತಕ್ಕಂಥ ಈ ಒಂದು ತಂಪಾದ ಪಾನೀಯ ಅಥವಾ ಬೇವು ಬೆಲ್ಲ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಪುಟಾಣಿ ಹಿಟ್ಟು ಅಥವಾ ಹುರುಗಡಲೆ ಹಿಟ್ಟನ್ನು ನೈಸಾಗಿ ನೀವು ರುಬ್ಬಿ ಅಥವಾ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಹಾಗೆ 1 ಏಲಕ್ಕಿ ಜಜ್ಜಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಟ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ಇನ್ಸ್ಟೆಂಟಾಗಿ ಕೇವಲ 10 ನಿಮಿಷದಲ್ಲಿ ನಾವು ಈ ಒಂದು ಬೇವು ಬೆಲ್ಲನ, ಯುಗಾದಿಗೆ ಸ್ಪೆಷಲ್ ಆಗಿರ್ತಕ್ಕಂಥ ಬೇವು ಬೆಲ್ಲನ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಎಲ್ಲ ಸಾಮಗ್ರಿಗಳನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ನಾವು ರೆಡಿ ಮಾಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಳ್ಬೇಕು. ಮೊದಲಿಗೆ ನಾನಿಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಿದ್ದೀನಿ. ಇದನ್ನು ನಾನು ನೀರಿಂದ ಸಪ್ರೇಟ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕು. ನೋಡಿ, ಎಷ್ಟು ಅಂದರೆ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು. ಈ ಯುಗಾದಿಗೆ ಎಲ್ಲ ಒಂದು ತರಕಾರಿ, ಅಂದರೆ ಹುಣಸೆ ಹಣ್ಣಾಗಲಿ ಹಾಗೆ ಈ ಒಂದು ಮಾವಾಗಲಿ ಎಲ್ಲನೂ ಫ್ರೆಶ್ ಆಗಿಯೇ ಬಂದಿರುತ್ತೆ ಹೊಸದಾಗಿ. ಹಾಗಾಗಿ ಹೊಸ ಹುಣಸೆ ಹಣ್ಣು ಅಥವಾ ಕಪ್ಪಾಗದೇ ಇರತಕ್ಕಂಥ ಹುಣಸೆ ಹಣ್ಣನ್ನು ತೊಗೊಳ್ಳಿ. ಇವಾಗ ಇದನ್ನು ನಾನು ಒಂದ್ಸರಿ ಸೋಸ್ಕೊಂಡಿದ್ದೀನಿ. ಇವಾಗ ಹುಣಸೆ ಹಣ್ಣಿನ ರಸ ನಮಗೆ ರೆಡಿಯಾಗಿದೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದರೆ ನಾವು ಡೈರೆಕ್ಟಾಗಿ ಹುಣಸೆ ಹಣ್ಣನ್ನು ತೊಗೊಳ್ಳೋದು ತುಂಬ ಕಡಿಮೆ. ಸಣ್ಣವರಿದ್ದಾಗ ತಿಂದಿರ್ತೀವಿ, ಆದರೆ ದೊಡ್ಡವರಾದ ಮೇಲೆ ಹುಣಸೆ ಹಣ್ಣನ್ನು ತೊಗೊಳ್ಳೋದು ನಮಗೆ ಕಷ್ಟ ಆಗುತ್ತೆ. ಬೇಯಿಸಿ ತೊಗೊಳ್ಳೋದು ಜಾಸ್ತಿ. ಹಾಗಾಗಿ ಯುಗಾದಿ ಹಬ್ಬದ ದಿನ ಈ ರೀತಿ ವಿಶೇಷವಾಗಿ ನಾವು ಹಸಿಯಾಗಿರ್ತಕ್ಕಂಥ ಹುಣಸೆ ಹಣ್ಣನ್ನು ರಸವನ್ನು ತಿನ್ನೋದು ತುಂಬಾ ದೇಹಕ್ಕೆ ಒಳ್ಳೆಯದು. ಹಾಗೆ ನೆನೆಸಿಟ್ಟಿರ್ತಕ್ಕಂಥ, ಸಣ್ಣದಾಗಿ ಕಟ್ ಮಾಡಿ ನೆನೆಸಿಟ್ಟಿರ್ತಕ್ಕಂಥ ಒಂದು ಡ್ರೈ ಫ್ರೂಟ್ಸ್ನು ಕೂಡ ನೀರಿನ ಸಮೇತ ಸೇರಿಸ್ಕೊಳ್ತಿದ್ದೀನಿ. ಹಾಗಾಗಿ ಹಾಕುವಾಗ ಕರೆಕ್ಟಾಗಿ ಒಂದು ಸರಿ ತೊಳೆದು ಉಳಿದಂಥ ಒಂದು ನೀರನ್ನು ನೀವು ಯೂಸ್ ಮಾಡ್ತಕ್ಕಂಥ, ಅಂದರೆ ಕುಡಿತಕ್ಕಂಥ ನೀರನ್ನೇ ಹಾಕಿ ಇಟ್ಕೊಳ್ಳಿ. ಹಾಗೆ 1/4 ಬಟ್ಲಾಗುವಷ್ಟು ಬೆಲ್ಲನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೈಸಾಗಿ ಪೌಡ್ರ್ ಮಾಡಿರ್ತಕ್ಕಂಥ ಒಂದು ಹುರುಗಡಲೆ ಪುಡಿ ಅಥವಾ ಪುಟಾಣಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾವು ತುರಿದಿಟ್ಟಿರ್ತಕ್ಕಂಥ ಕೊಬ್ಬರಿನ ಕೂಡ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಹೆಚ್ಚು ಕಡಿಮೆ ಒಂದು 2-3 ಗ್ಲಾಸ್ ಆಗುವಷ್ಟು ಬೇವು ಬೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ತುರಿದಿಟ್ಟಿರ್ತಕ್ಕಂಥ ಒಂದು ಮಾವಿನಕಾಯಿ ಎಸಳು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು, ಅದ್ರ ಜೊತೆಗೆ ಸಪ್ಪೆ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ ನೋಡಿ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈ ಯುಗಾದಿಗೆ ಬೇವು ಬೆಲ್ಲನ ನಾನಾ ರೀತಿಯಲ್ಲಿ ಮಾಡ್ಕೊಂಡಿರ್ತೀವಿ. ಕೆಲವೊಂದು ಕಡೆ ಪುಡಿ ಬೇವು ಅಂತ ಮಾಡಿರ್ತೀವಿ, ಇನ್ನು ಕೆಲವೊಂದು ಕಡೆ ಈ ರೀತಿ ನೀರಾಗಿರ್ತಕ್ಕಂಥ ಬೇವನ್ನ ಮಾಡಿರ್ತಾರೆ. ಹೆಚ್ಚಾನೆಚ್ಚು ಈ ಬೇವನ್ನ ನಾವು ಒಂದು ಮಣ್ಣಿನ ಮಡಿಕೆಯಲ್ಲಿ ಮಾಡಿಡೋದು ತುಂಬಾ ವಾಡಿಕೆ. ಹಾಗಾಗಿ ಮಣ್ಣಿನ ಮಡಿಕೆಯಲ್ಲಿ ಮಾಡಿಟ್ಟಾಗ ಬೇವು ತಂಪಾಗಿರುತ್ತೆ. ಅದರ ಜೊತೆಗೆ ಒಂದು 2 ದಿನ ಆದರೂ ಸ್ವಲ್ಪನೂ ಹಾಳಾಗೋದಿಲ್ಲ, ಟೇಸ್ಟ್ ಕೂಡ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಮಣ್ಣಿನ ಮಡಿಕೆ ಏನಾದರೂ ಇತ್ತು ಅಂತಂದರೆ ಈ ಒಂದು ಬೇವನ್ನ ಮಣ್ಣಿನ ಮಡಿಕೆಯಲ್ಲೇ ಮಾಡಿ ಎಲ್ಲನೂ ಕಲಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಐಸ್ ಕ್ಯೂಬು ಆಪ್ಷನಲ್ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ಇತ್ತು ಅಂತಂದರೆ ಸೇರಿಸೋದನ್ನ ಮರಿಬೇಡಿ. ಯಾಕಂದರೆ ಮಣ್ಣಿನ ಮಡಿಕೆಯಲ್ಲಿ ಮಾಡೋದು ಕಡಿಮೆ. ನಾನು ಕೂಡ ಇಲ್ಲಿ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ. ಈ ರೀತಿ ಐಸ್ ಕ್ಯೂಬನ್ನ ಹಾಕೋದ್ರಿಂದ ನಮಗೆ ಒಂದು ತಂಪಾಗಿರ್ತಕ್ಕಂಥ ಒಂದು ಬೇವು ಸಿಗುತ್ತೆ ಅನ್ನೋದಕ್ಕೋಸ್ಕರ.
ಐಸ್ ಕ್ಯೂಬ್ ಬಂದು ತುಂಬಾ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ತಂಪಾಗಿರ್ತಕ್ಕಂಥ ನೀರಿತ್ತು ಅಂದರೆ ಅದನ್ನಾದರೂ ಸೇರಿಸ್ಕೊಳ್ಳಿ. ಈ ರೀತಿ ಒಂದ್ಸರಿ ಕೈ ಆಡಿಸ್ಕೊಳ್ಳಿ. ನೋಡಿ ಥಿಕ್ನೆಸ್ ಯಾವ ರೀತಿ ಬೇಕು, ನಿಮಗೆ ಯಾವ ರೀತಿ ಸೇರುತ್ತೆ. ತೀರಾ ಒಂದು ಸ್ವಲ್ಪ ಗಟ್ಟಿ ಪಾನೀಯ ಅನ್ನಿಸ್ಬೇಕು ಅಂದರೆ ಇಷ್ಟಕ್ಕೆ ಸ್ಟಾಪ್ ಮಾಡಿ. ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ತಿಳಿಯಾಗಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ತಿಳಿಯಾಗಿದ್ರೇ ಉತ್ತಮ ಅನ್ನೋದಕ್ಕೋಸ್ಕರ. ನಿಮಗೆ ಯಾವ ರೀತಿ ಸೇರುತ್ತೆ ಒಂದ್ಸರಿ ಟೇಸ್ಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಕ್ವಾಂಟಿಟಿನ ಹೇಳೋಕ್ಕಾಗೋದಿಲ್ಲ. ನಾನಿಲ್ಲಿ ಒಂದು 3 ಗ್ಲಾಸ್ ಆಗುವಷ್ಟು ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿರ್ತಕ್ಕಂಥ ಎಲ್ಲ ಕ್ವಾಂಟಿಟಿ ಕರೆಕ್ಟಾಗೇ ಇತ್ತು. ಏನೋ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಬಿಟ್ಟರೆ ಸ್ವೀಟ್ ಆಗಲಿ ಹುಳಿ ಆಗಲಿ ಕರೆಕ್ಟಾಗೇ ಇತ್ತು. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕಡಿಮೆ ಯಾವುದಿದೆಯೋ ಅದನ್ನು ನೀವು ಸೇರಿಸ್ಕೊಳ್ಬೋದು. ಟೋಟಲಾಗಿ ಒಟ್ಟಲ್ಲಿ ಈ ಒಂದು ಬೇವು ಬೆಲ್ಲಕ್ಕೆ ನಾನು ಹೇಳಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಇತ್ತು ಅಂತಂದರೆ ಎಲ್ಲನೂ ಒಂದು ಕಡೆ ಸೇರಿಸಿಟ್ಕೊಂಡು ಈ ರೀತಿ ನೀರಿಗೆ ನಾವು ಕಲಿಸ್ಕೊಂಡ್ರೆ ಮುಗೀತು. ಎಕ್ಸ್ಟ್ರಾ ನೀರು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೇವನ್ನ ರೆಡಿ ಮಾಡ್ಕೊಳ್ಬೋದು. ನೋಡಿ ರೆಡಿಯಾಗಿದೆ. ಇಷ್ಟೇ ಸಿಂಪಲ್ಲಾಗಿ ನಾವು ರೆಡಿ ಮಾಡ್ಕೊಳ್ಬೋದು. ಇವಾಗ ಗ್ಯಾಸಿನ ಒಂದು ಅಭಾವ ಇದ್ದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಈಸಿಯಾಗಿರ್ತಕ್ಕಂಥ ಒಂದು ರೆಸಿಪಿನ ಟ್ರೈ ಮಾಡಿ. ಈ ಸೈಡಲ್ಲಿ 2 ಗ್ಲಾಸಿಗೆ ಇಲ್ಲಿ ಸಬ್ಜಾ ಸೀಡ್ಸ್ನ ನೆನೆಸಿ ಹಾಕಿದ್ದೀನಿ. ಇದು ಕೂಡ ಆಪ್ಷನಲ್, ಬೇಕು ಅಂತ ಏನಿಲ್ಲ, ಬೇವಿಗೆ ಹಾಕಲೇಬೇಕು ಅಂತೇನಿಲ್ಲ. ಇತ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ಇತ್ತು ಅಂದರೆ ಹಾಕ್ಕೊಳ್ಳಿ, ದೇಹಕ್ಕೆ ಇದು ಕೂಡ ತಂಪು. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಹೆಚ್ಚು ಉತ್ತರ ಕರ್ನಾಟಕ ಸೈಡಲ್ಲಿ ಇದೇ ರೀತಿಯಲ್ಲಿ, ರಾಯಚೂರು, ಬಳ್ಳಾರಿ, ಹೈದರಾಬಾದ್, ಕರ್ನಾಟಕ ಸೈಡಲ್ಲಿ ಇದೇ ರೀತಿಯಲ್ಲಿ ಬೇವು ಮಾಡ್ತಾರೆ. ಈ ರೀತಿ ಒಂದು ದೊಡ್ಡ ಗಡಿಗೆಯಲ್ಲಿ ಬೇವು ಮಾಡಿ ಬಂದವ್ರಿಗೆ ಎಲ್ಲರಿಗೂ ಮನೆಯವ್ರಿಗೆ ಈ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ತಂಪು ಪಾನೀಯನ್ನು ಕೊಡೋದು ವಾಡಿಕೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ತುಂಬಾ ಆರೋಗ್ಯಕರ. ಯಾಕಂದರೆ ಇದರಲ್ಲಿ ಬೇವು ಹಾಗೆ ಮಾವು, ಅದ್ರ ಜೊತೆಗೆ ಹುಣಸೆ ಹಣ್ಣು, ಬೆಲ್ಲ ಎಲ್ಲನೂ ಬಳಸಿರೋದ್ರಿಂದ ಆರೋಗ್ಯದ ಮೇಲೆ ಕೂಡ ತುಂಬಾ ಒಳ್ಳೆಯ ಪರಿಣಾಮ ಬೀರುತ್ತೆ. ಈ ಒಂದು ಬೇಸಿಗೆಗಳನ್ನ ನಾವು ತಡ್ಕೊಳ್ಳೋದಕ್ಕೆ ನಮ್ಮ ದೇಹನ ಸದೃಢವಾಗಿರ್ತಕ್ಕಂಥ ಒಂದು ಪಾನೀಯ ರೆಸಿಪಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈ ಒಂದು ಬೇವು ಬೆಲ್ಲ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.